ಕನ್ನಡ ವಚನ ದೇವಿ ಮಹಾತ್ಮೆ 4ನೆಯ ಅಧ್ಯಾಯ. ದೇವಿ ಮಹಿಷಾಸುರನ ಬಲವನ್ನು ಮುರಿದುದು. ಸುರರು ಘೆ ಎಂದೆನೆ ಮಹಿಷಾಸುರನುರು ತರಬಲವನೈದೆ ಸಂಹರಿಸುತ್ತ ಪರದೇವತೆ ಸಂತಸಮಂ ಸುರವೃಂದಕ್ಕೆ ಗೈದ ಪರಿಯ ನೊರೆದೆಪಿನೀಗಳ್. ಎಲೈ ಶೌನಕಾದಿ ಮಹರ್ಷಿಗಳಿರ ಕೇಳಿ. ಹಿಂದೆ ಹೇಳಿದಂತೆ ಪರೀಕ್ಷಾರ್ಥವಾಗಿ ಶಿವಬ್ರಹ್ಮರಿಬ್ಬರು ಮಹಾವಿಷ್ಣುವಿನ ಉದರವನ್ನು ಹೊಕ್ಕು ಪರೀಕ್ಷಿಸುತ್ತಿರುವಾಗ ಸಪ್ತ ಸಮುದ್ರಗಳು ತೋಷಿಸಿ ಹೋಗಿ ಪ್ರಳಯ ಕಾಲದ ಬರ ಸಿಡಿಲಿನಂತೆ ಅಕಸ್ಮಾತ್ತಾಗಿ ಉಂಟಾದ ಘೋರ ಶಬ್ದವು ಕೇಳಿ ಬಂದಿತು. ಆಗ ಶಿವನು, ಇದೇನು ಆಶ್ಚರ್ಯ, ಬ್ರಹ್ಮನು ಎಲ್ಲಿ ಹೋದನೋ ಕಾಣೆನಲ್ಲ, ಈ ಘೋರವಾದ ಶಬ್ದದಿಂದ ಏನು ಅನರ್ಥ ಉಂಟಾಗುವುದೋ ಕಾಣೆ ಎಂದು ದಿಗ್ಭ್ರಾಂತನಾಗಿ ಬ್ರಹ್ಮನನ್ನು ಹುಡುಕಿಕೊಂಡು ಅಲಿಯುತ್ತಿದ್ದನು. ಆಗ ಹಠಾತ್ತಾಗಿ ಬ್ರಹ್ಮನು ತಾನೂ ಶಿವನನ್ನು ಹುಡುಕಿಕೊಂಡು ಬರುತ್ತಾ ಎದುರಾಗಿ ಬರುತ್ತಿದ್ದನು. ಪರಮೇಶ್ವರನು ಅವನನ್ನು ಕಂಡು, ಎಲೈ ಸೃಷ್ಟಿಕರ್ತನೆ, ನೀನು ಇದುವರೆಗೆ ಎಲ್ಲಿ ಹೋಗಿದ್ದೆ? ಬ್ರಹ್ಮಾಂಡವು ಬೆರೆಯುವಂತೆ ಈಗ ಉಂಟಾದ ಮಹಾಶಬ್ದವು ಏತರಿಂದ ಆಯಿತು? ಮಹಾವಿಷ್ಣುವಿನ ಮೈ ಕೈಗಳು ಆಯುಧಗಳು ರಕ್ತಮಯವಾಗಿರುವುದಕ್ಕೆ ಕಾರಣವೇನು? ಯುದ್ಧ ಮಾಡುವುದಕ್ಕೆ ಬಂದ ಮದೋನ್ಮತ್ತರಾದ ರಾಕ್ಷಸರು ಯಾರು? ಅವರು ಹೇಗೆ ಹುಟ್ಟಿದರು? ಎಲ್ಲಿಂದ ಬಂದರು ಎಂದು ಪ್ರಶ್ನೆ ಮಾಡಿದನು. ಆಗ ಚತುರ್ಮುಖನು ಶಿವನಿಗೆ ನಮಸ್ಕರಿಸಿ, ಸ್ವಾಮಿ, ನಾನು ವಿಷ್ಣುವಿನ ಉದರವನ್ನು ಹೊಕ್ಕು ಪರೀಕ್ಷಿಸುತ್ತಿದ್ದೆನು. ಆಗ ಅವನ ಕರ್ಣಕುಹರದಲ್ಲಿ ಮಲಖಂಡದಿಂದ ಉತ್ಪನ್ನರಾದ ಮಧುಕೈಠಭರಾದ ರಾಕ್ಷಸರು ಮದೋನ್ಮತ್ತರಾಗಿ ಮೇಲೆ ಬಿದ್ದು ಜಗಳವಾಡುತ್ತಾ ನಿಷ್ಕಾರಣವಾಗಿ ನನ್ನನ್ನು ಕೊಲ್ಲುವುದಕ್ಕೆ ಬಂದರು. ಅವರ ಹಾವಳಿಯನ್ನು ತಡೆಯಲಾರದೆ ನಾನು ಭಯದಿಂದ ಮಹಾದೇವಿಯನ್ನು ಧ್ಯಾನಿಸಿ ಅವಳ ಮೊರೆ ಹೊಕ್ಕೆನು. ನನ್ನನ್ನು ಸಂರಕ್ಷಿಸುವ ವ್ಯಾಜ್ಯದಿಂದ ಕರುಣಾಮಯಳಾದ ದೇವಿಯು ನಿದ್ರಾಲೋಲನಾಗಿದ್ದ ವಿಷ್ಣುವನ್ನು ಎಚ್ಚರಗೊಳಿಸಿದಳು. ಬಳಿಕ ಆದಿಶಕ್ತಿ ಸ್ವರೂಪನಾದ ಶ್ರೀಹರಿಯು ಅವರೊಡನೆ ಕಾದಾಡಿ ತಾನೂ ಕೂಡ ಅವರನ್ನು ಜಯಿಸಲಾರದೆ ಬೇಸರಪಟ್ಟು ಕಡೆಗೆ ಉಪಾಯಾಂತರದಿಂದ ಆ ರಾಕ್ಷಸರು ತಮ್ಮಷ್ಟಕ್ಕೆ ತಾವೇ ಅಳಿದು ಹೋಗುವಂತೆ ಏರ್ಪಡಿಸಿ ಕಡೆಗೆ ತನ್ನ ಸುದರ್ಶನಾಸ್ತ್ರದಿಂದ ತಾನೇ ಅವರನ್ನು ಕೊಂದನು. ನನಗೆ ಸಂತೋಷವಾಯಿತು, ಲೋಕವು ನಿಷ್ಕಂಟಕವಾಯಿತು, ದೇವತೆಗಳು ತೃಪ್ತಿಪಟ್ಟರು ಎಂದು ನಮಸ್ಕರಿಸಿದನು. ಆಗ ಪರಮೇಶ್ವರನು ನಸುನಕ್ಕು, ಆಹಾ, ಇನ್ನು ನನ್ನ ವಿಭೂತಿಯು ವಿಸ್ತರಿಸುವ ಕಾಲ. ಜಗನ್ಮಾತೆಯಾದ ದೇವಿಯು ಸೃಷ್ಟಿಹೇತುವಾದ ಮಧುಕೈಠಭರನ್ನು ಉತ್ಪತ್ತಿ ಮಾಡಿ ಅವರನ್ನು ಶ್ರೀಹರಿಯಿಂದಲೇ ಕೊಲ್ಲಿಸಿದಳು ಎಂದು ಸಂತೋಷಭರಿತನಾಗಿ ಹರಿಬ್ರಹ್ಮರನ್ನು ಹರ್ಷದಿಂದ ತಬ್ಬಿ ಆಲಂಗಿಸಿಕೊಂಡನು. ಹೀಗೆ ಮಹಾವಿಷ್ಣುವಿನ ಸುದರ್ಶನಾಸ್ತ್ರಕ್ಕೆ ತುತ್ತಾಗಿ ಸತ್ತ ಮಧುಕೈಠಭರ ಶರೀರದಲ್ಲಿದ್ದ ರಕ್ತವು ಸುರಿದು ಸಮುದ್ರದ ಮೇಲೆ ಹೆಪ್ಪು ಕಟ್ಟಿಕೊಂಡು ಘನೀಭೂತವಾಗಿ ಗಟ್ಟಿಯಾಯಿತು. ಆ ಗಟ್ಟಿಯಿಂದಲೇ ಈ ಭೂಮಿಯು ಹುಟ್ಟಿದ ಕಾರಣ ಈ ಭೂಮಿಗೆ ಮೇದಿನಿ ಎಂದು ಹೆಸರುಂಟಾಯಿತು. ಹೀಗೆ ರಾಕ್ಷಸರ ರಕ್ತ, ಮಾಂಸ, ಮೇಧಸ್ಸು, ಮಜ್ಜಾದಿಗಳಿಂದ ಈ ಭೂಮಿಯು ಹುಟ್ಟಿದ ಮೇಲೆ ಆ ರಾಕ್ಷಸರನ್ನು ಸಂಹರಿಸುವಾಗ ಹೊಡೆದ ಸುದರ್ಶನ ಚಕ್ರದಿಂದ ಪುಡಿ ಪುಡಿಯಾಗಿ ಸಿಡಿದು ಬಿದ್ದ ಅಸ್ಥಿ ಪಂಜರದ ಚೂರುಗಳು ಮೇರು, ಮಂದರ, ಮಹೇಂದ್ರ, ಮಲಯಾಚಲ ಮೊದಲಾದ ಮಹಾಪರ್ವತಗಳಾದವು. ಆ ಬಳಿಕ ಅತಳ, ವಿತಳ, ಭೂತಳ, ಸತ್ಯಲೋಕ, ತಪೋಲೋಕ, ಕೈಲಾಸ, ವೈಕುಂಠಾದಿಗಳು ಉತ್ಪನ್ನವಾದವು. ಆಯಾ ಲೋಕಗಳಿಗೆ ತಕ್ಕಂತೆ ಮನುಷ್ಯರು, ರಾಕ್ಷಸರು, ದೇವತೆಗಳು, ಶಕ್ತಿತ್ರಯಗಳು, ಇಂದ್ರಾದಿ ಅಷ್ಟದಿಕ್ಪಾಲಕರು, ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷರು ಮೊದಲಾದ ನಾನಾ ವರ್ಗದವರು ಹುಟ್ಟಿದರು. ಅಲ್ಲಿಂದ ಮುಂದೆ ಅನೇಕಾನೇಕ ದೇಶಗಳು, ದೇಶಕ್ಕೆ ತಕ್ಕ ಅಧಿಪತಿಗಳು, ತೃಣ, ಗುಲ್ಮಲತಾದಿಗಳು, ತರು, ಜಲ, ಪಾಷಾಣಗಳು, ಕ್ರಿಮಿಕೀಟಗಳು, ಮೃಗ ಪಕ್ಷಿಗಳು ವಿಸ್ತರಿಸಿ ಹರಡಿಕೊಂಡವು. ಇಂದು ಮಹಾದೇವಿಯ ಮಹಿಮೆಗೊಳಪಟ್ಟ ತ್ರಿಮೂರ್ತಿಗಳ ಅಧಿಕಾರದಿಂದ ಸೃಷ್ಟಿ, ಸ್ಥಿತಿ, ಲಯಗಳು ಕ್ರಮವಾಗಿ ನಡೆಯುತ್ತಾ ಬಂದು ಬಹುಕೋಟಿ ಮನ್ವಂತರುಗಳು ಕಳೆದು ಹೋದವು. ಹೀಗಿರುವಲ್ಲಿ ಒಂದಾನೊಂದು ಮನ್ವಂತರದಲ್ಲಿ ರಾಕ್ಷಸ ಕುಲದಲ್ಲಿ ಹುಟ್ಟಿದ ಮಹಿಷಾಸುರನೆಂಬ ಮಹಾವೀರನು ಬಾಹುಬಲಯುಕ್ತನಾಗಿ ಸೈನ್ಯವನ್ನು ಕಟ್ಟಿಕೊಂಡು ಸ್ವರ್ಗವನ್ನು ಹತ್ತಿ ಇಂದ್ರನ ಮೇಲೆ ಯುದ್ಧವನ್ನು ಮಾಡಿ ಅವನನ್ನು ಗೆದ್ದು ದೇವಲೋಕವನ್ನು ತನ್ನ ಸ್ವಾಧೀನ ಮಾಡಿಕೊಂಡು ಅಷ್ಟದಿಕ್ಪಾಲಕರ ಅಧಿಕಾರವನ್ನು ಕಿತ್ತು ತನ್ನ ಕಡೆಯ ರಾಕ್ಷಸರಿಗೆ ಹಂಚಿಕೊಟ್ಟು ತಾನು ನಿರ್ಭಯದಿಂದ ಸ್ವರ್ಗಲೋಕವನ್ನು ಆಳುತ್ತಿದ್ದನು. ಬಳಿಕ ಸ್ಥಾನಭ್ರಷ್ಟರಾಗಿ ಅಧಿಕಾರಗಳನ್ನು ಕಳೆದುಕೊಂಡು ಅತ್ಯಂತ ಖಿನ್ನರಾದ ದೇವತೆಗಳು ಎಲ್ಲರೂ ಒಟ್ಟಾಗಿ ಬ್ರಹ್ಮನ ಬಳಿಗೆ ಬಂದು ಮೊರೆಯಿಟ್ಟು ಮಹಿಷಾಸುರನಿಂದ ತಮಗೆ ಉಂಟಾಗಿರುವ ಹಾವಳಿಯನ್ನು ವಿವರಿಸಿ ಹೇಳಿ ವ್ಯಥೆಪಟ್ಟರು.
ಹೀಗೆ ವ್ಯಸನಾಕ್ರಾಂತರಾಗಿ ತನ್ನನ್ನು ಮೊರೆ ಹೊಕ್ಕ ದೇವತೆಗಳನ್ನು ಸಂತೈಸಿ ಬ್ರಹ್ಮನು ಮಹಿಷನ ವಧೋಪಾಯವು ತನಗೆ ಸಾಧ್ಯವಿಲ್ಲವೆಂದು ತಿಳಿದು ದೇವತೆಗಳೊಡನೆ ಹೊರಟು ಕೈಲಾಸಕ್ಕೆ ಬಂದು ಪಾರ್ವತಿ ಸಮೇತನಾಗಿದ್ದ ಪರಮೇಶ್ವರನಿಗೆ ವಿವರಿಸಿ ಹೇಳಿ ತಮ್ಮ ಕಷ್ಟವನ್ನು ಪರಿಹರಿಸಿ ಕಾಪಾಡಬೇಕೆಂದು ಬೇಡಿಕೊಂಡರು. ಆಗ ಸಚ್ಚಿದಾನಂದ ಸ್ವರೂಪನಾದ ಪರಶಿವರು ಈ ವಿಧವಾದ ಲೋಕ ವ್ಯವಹಾರಕ್ಕೆ ಮಹಾವಿಷ್ಣುವೇ ಸರಿ ಎಂದು ಚಿಂತಿಸಿ ಬ್ರಹ್ಮನನ್ನು ದೇವತೆಗಳನ್ನು ಸಂಗಡ ಕರೆದುಕೊಂಡು ವಿಷ್ಣು ದರ್ಶನ ಕುತೂಹಲನಾಗಿ ಕ್ಷೀರ ಸಮುದ್ರದ ಬಳಿಗೆ ಬಂದರು. ಆಗ ವಿಷ್ಣುವು, ಆಹಾ, ಇದೇನು ಆಶ್ಚರ್ಯ! ಸತ್ಯಲೋಕವಾಸಿಯಾದ ಬ್ರಹ್ಮನು, ಇಂದ್ರಾದಿ ದೇವತೆಗಳು, ಕೈಲಾಸಪತಿಯಾದ ಪರಶಿವನು ಎಲ್ಲರೂ ಒಟ್ಟಾಗಿ ಬಂದಿರುವರು. ಇದರಲ್ಲಿ ಏನೋ ವಿಶೇಷವಿರಬೇಕು. ಆಗಲಿ, ವಿಚಾರಿಸಿ ನೋಡೋಣ ಎಂದು ವಿಸ್ಮಿತನಾಗಿ ತಲೆದೂಗುತ್ತಾ ಬ್ರಹ್ಮನನ್ನು ಶಿವನನ್ನು ಅಕ್ಕರೆಯಿಂದ ಆಲಂಗಿಸಿಕೊಂಡು ಪರಸ್ಪರ ಏಕದೇಹ ನ್ಯಾಯದಿಂದ ನಿಜಾನಂದ ಭರಿತನಾಗಿ ಕೆಲವು ಕಾಲ ಸಂತೋಷ ಸ್ವಾಂತರಾಗಿರುತ್ತಿದ್ದರು. ಸ್ವಲ್ಪ ಹೊತ್ತಿನ ಮೇಲೆ ಮಹಾವಿಷ್ಣುವು ಮುಖವನ್ನು ತಿರುಗಿಸಿ ಕೊರಗಿ ಕಂಗೆಟ್ಟು ಬಳಲಿದ ಮುಖದಿಂದ ಬರೆತ ಬಾಯಿಯಿಂದಲೂ ಜೋಲು ಮೊಗದಿಂದ ಕೂಡಿ ತನ್ನನ್ನು ಎದುರು ನೋಡುತ್ತಿರುವ ದೇವತೆಗಳನ್ನು, ಎಲೈ ಇಂದ್ರಾದಿ ದೇವತೆಗಳಿರ, ದಿವ್ಯ ತೇಜಸ್ಸಿನಿಂದ ಕೂಡಿದ್ದ ನಿಮ್ಮ ಮುಖವು ಮ್ಲಾನವಾಗಿ ಬಾಡಿ ಹೋಗಲು ಕಾರಣವೇನು? ಮನಸ್ಸಿನಲ್ಲಿ ಭಯವೇತಕ್ಕೆ ಅಂಕುರಿಸಿತು. ಎಲ್ಲರೂ ಒಗ್ಗಟ್ಟಾಗಿ ಇಲ್ಲಿಗೆ ಬರಲು ಕಾರಣವೇನು ಎಂದು ಕೇಳಿದನು. ಆಗ ಇಂದ್ರಾದಿ ದೇವತೆಗಳು ಸ್ವಾಮಿಗೆ ಕೈ ಮುಗಿದು, ಎಲೈ ಮಹಾವಿಷ್ಣುವೇ, ಲೋಕಪಾಲಕನಾದ ನೀನು ನಿದ್ರಾಲೋಲನಾಗಿ ಕ್ಷೀರಸಾಗರದಲ್ಲಿ ಮಲಗಿ ನಿದ್ರಿಸುತ್ತಿರುವಾಗ ಮದಾಂಧನಾದ ಮಹಿಷಾಸುರನೆಂಬ ರಾಕ್ಷಸನು ಹುಟ್ಟಿ ಇಂದ್ರಲೋಕವನ್ನು ಆಕ್ರಮಿಸಿಕೊಂಡು ನಮ್ಮನ್ನು ಈ ಸ್ಥಿತಿಗೆ ತಂದನು. ಅನಾಥರಾದ ನಾವು ನಿನ್ನ ಹೊರತು ಅನ್ಯರಾರೂ ರಕ್ಷಕರಿಲ್ಲವೆಂದು ತಿಳಿದು ಶಿವಬ್ರಹ್ಮರನ್ನು ಹಿಂದಿಟ್ಟುಕೊಂಡು ನಿನ್ನ ಬಳಿಗೆ ಬಂದೆವು. ಎಲೈ ದೇವದೇವನೇ, ನಿನ್ನನ್ನು ಮೊರೆ ಹೊಕ್ಕಿರುವೆವು. ಆ ದುಷ್ಟ ಮಹಿಷನು ನೀಚರಲ್ಲಿ ಅಗ್ರೇಸರನು, ದುಷ್ಟರಲ್ಲಿ ಬಹುದುಷ್ಟನು, ಭ್ರಷ್ಟರಲ್ಲಿ ಅಗ್ರಗಣ್ಯನು, ಅತಿ ಭಯಂಕರರಿಗೂ ಭಯಂಕರನಾದವನು, ಯಾರಿಗೂ ಹೆದರದಿರುವವನು. ಅವನನ್ನು ಸಂಹರಿಸಿ ಲೋಕಕ್ಕೆ ಕ್ಷೇಮವನ್ನುಂಟು ಮಾಡಿ ನಾವು ಕಳೆದುಕೊಂಡಿರುವ ಅಧಿಕಾರವನ್ನು ನಮಗೆ ಕೊಡಿಸಿ ಕಾಪಾಡು ಎಂದು ಬಗೆ ಬಗೆಯಾಗಿ ಪ್ರಲಾಪಿಸುತ್ತಾ ಶ್ರೀಹರಿಯನ್ನು ಬೇಡಿಕೊಂಡರು. ಹೀಗೆ ದೇವತೆಗಳು ಮೊರೆಯಿಟ್ಟ ವಾಕ್ಯಗಳನ್ನು ಕೇಳಿದ ಕೂಡಲೇ ಮಹಾವಿಷ್ಣುವಿನ ಮುಖದಿಂದ ರೋಷಾಗ್ನಿಯು ಉತ್ಪನ್ನವಾಗಿ ಪ್ರಳಯ ಗರ್ಜನೆಯೊಡನೆ ಬರುವ ಬರಸಿಡಿಲಿನಂತೆ ಕಿಡಿಗಳನ್ನು ಸುರಿಸುತ್ತಿದ್ದಿತು. ಬ್ರಹ್ಮದೇವನ 4 ಮುಖಗಳಿಂದಲೂ ಕೋಪಜ್ವಾಲೆಯು ಹೊರಹೊರಟು ಧಗಧಗನೆ ಉರಿಯತೊಡಗಿತು. ಇದನ್ನು ಕಂಡು ಕುಪಿತರಾದ ಸನಕಾದಿಗಳು, ಪ್ರಥಮ ಗಣಗಳು, ಭೂತ ಪ್ರೇತ ಪಿಶಾಚಿಗಳು, ಯಕ್ಷ ರಾಕ್ಷಸ ಗಣಗಳು, ಗರುಡ ಗಂಧರ್ವರು, ಸಿದ್ಧ ಸಾಧ್ಯರು, ಸಕಲ ದೇವರ್ಷಿ ಬ್ರಹ್ಮರ್ಷಿಗಳು ಮೊದಲಾದವರ ಸಮೂಹದಿಂದ ಹುಟ್ಟಿದ ದಿವ್ಯ ಕೋಪಾಗ್ನಿಯ ತೇಜಸ್ಸು ಒಟ್ಟಾಗಿ ಉರಿಯುತ್ತಿದ್ದಿತು. ಬಳಿಕ ಎಲ್ಲಾ ತೇಜಸ್ಸುಗಳು ಒಟ್ಟುಗೂಡಿ ಪರ್ವತಾಕಾರವಾದ ಮಹಾ ತೇಜಸ್ಸೆನಿಸಿಕೊಂಡಿತು. ಹೀಗೆ ಸರ್ವ ತೇಜಸ್ಸುಗಳು ಏಕಾಕಾರವಾಗಿ ಲೋಕತ್ರಯಕ್ಕೆ ಮೂಲ ಕಾರಣಗಳಾದ ಶಕ್ತಿತ್ರಯದೊಡನೆ ಕೂಡಿ ಒಂದು ಸ್ತ್ರೀ ರೂಪವು ಉದ್ಭವಿಸಿತು. ಹಾಗೆ ಉದ್ಭವಿಸಿದ ಸ್ತ್ರೀ ರೂಪಕ್ಕೆ ಈಶ್ವರನ ತೇಜಸ್ಸು ತಲೆಗೂದಲಾಯಿತು. ವಿಷ್ಣುವಿನ ತೇಜಸ್ಸು ಭುಜಗಳಾದವು. ಕುಬೇರನ ತೇಜಸ್ಸಿನಿಂದ ಮೂಗು ಹುಟ್ಟಿತು. ಸೂರ್ಯ ಚಂದ್ರ ಅಗ್ನಿಗಳ ತೇಜಸ್ಸಿನಿಂದ ಕಣ್ಣುಗಳಾದವು. ಬಳಿಕ ಬ್ರಹ್ಮನ ತೇಜಸ್ಸಿನಿಂದ ಹಲ್ಲುಗಳು, ಯಮನ ತೇಜಸ್ಸಿನಿಂದ ಹುಬ್ಬುಗಳು, ವಾಯುವಿನ ತೇಜಸ್ಸಿನಿಂದ ಕರ್ಣಗಳು, ಇಂದ್ರನ ತೇಜಸ್ಸಿನಿಂದ ಕಟಿ ಪ್ರದೇಶವು, ಬುಧನ ತೇಜಸ್ಸಿನಿಂದ ಹೃದಯವು, ವರುಣನ ತೇಜಸ್ಸಿನಿಂದ ಮೊಣಕಾಲುಗಳು, ಬ್ರಹ್ಮನ ತೇಜಸ್ಸಿನಿಂದ ಪಾದಗಳು, ಅಂಗಾರಕನ ತೇಜಸ್ಸಿನಿಂದ ಹಿಮ್ಮಡಿಗಳು, ಸೂರ್ಯನ ತೇಜಸ್ಸಿನಿಂದ ಕಾಲು ಬೆರಳುಗಳು, ಉಳಿದ ದೇವತೆಗಳ ತೇಜಸ್ಸಿನಿಂದ ಕೈಬೆರಳುಗಳು ಉತ್ಪನ್ನವಾಗಿ ಸರ್ವದೇವತಾ ಸ್ವರೂಪವಾದ ಸಕಲಾಯವಗಳಿಂದ ಸರ್ವದೇವತೆಗಳು ಸ್ತೋತ್ರಾರ್ಹವಾದ ಒಂದೇ ಒಂದು ಪರಬ್ರಹ್ಮವು ಸ್ತ್ರೀ ರೂಪದಿಂದ ಪ್ರಕಾಶಗೊಂಡಿತು. ಈ ಸ್ತ್ರೀ ರೂಪವೇ ರಾಜರಾಜೇಶ್ವರಿ, ತ್ರಿಪುರ ಸುಂದರಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾದೇವಿ, ಶ್ರೀದೇವಿ, ಭೂದೇವಿ ಎಂಬ ನಾನಾ ಪ್ರಕಾರವಾದ ಹೆಸರುಗಳಿಂದ ಪ್ರಖ್ಯಾತಿಗೊಂಡು ಬಗೆ ಬಗೆಯಾದ ಆಯುಧಗಳನ್ನು ಧರಿಸಿತು. ಹೇಗೆಂದರೆ ಈಶ್ವರನಿಂದ ಕೊಡಲ್ಪಟ್ಟ ಚಂದ್ರಹಾಸವೆಂಬ ಕತ್ತಿ, ಪಾಶುಪತ, ಡಮರುಗ, ಶೂಲಾಯುಧಗಳನ್ನು ವಹಿಸಿತು. ವಿಷ್ಣುವು ಕೊಟ್ಟ ಶಾರ್ಜ್ಞಕ, ಶಂಖ, ಚಕ್ರ, ಗದಾಧಿಗಳನ್ನು ಹಿಡಿಯಿತು. ವರುಣನು ಸಮರ್ಪಿಸಿದ ಧನುರ್ಬಾಣಗಳನ್ನು, ಇಂದ್ರನು ಒಪ್ಪಿಸಿದ ವಜ್ರಾಯುಧವನ್ನೂ ಧರಿಸಿತು. ಯಮನಿಂದ ಹಲ, ಖಡ್ಗ, ಹಲಾಯುಧಗಳನ್ನು ಆಕರ್ಷಿಸಿತು. ಬ್ರಹ್ಮನು ಅಕ್ಷವಲಯ, ಕಮಂಡಲುಗಳನ್ನು ಕೊಟ್ಟನು. ಹಾಗೆಯೇ ಕುಬೇರನು ಖಡ್ಗವನ್ನು, ನಿರಋತಿಯು
ಕುಂತಲವನ್ನು, ಸೂರ್ಯನು ಚಕ್ರಾಯುಧವನ್ನು ಕೊಡಲು ಅದನ್ನು ತನ್ನ ಹಸ್ತಗಳಲ್ಲಿ ಅಲಂಕರಿಸಿಕೊಂಡಿತು. ಬಳಿಕ ವಿಷ್ಣುವು ತನ್ನ ಪೀತಾಂಬರವನ್ನು ತೆಗೆದುಡಿಸಿದನು. ಶಿವನು ವ್ಯಾಘ್ರಾಜಿನವನ್ನು ಹೊದಿಸಿದನು. ಬ್ರಹ್ಮನು ಮುತ್ತಿನ ಹಾರವನ್ನು ಒಪ್ಪಿಸಿದನು. ಉಳಿದ ದೇವತೆಗಳು ರತ್ನಾಭರಣಗಳನ್ನು ತಂದುಕೊಟ್ಟರು. ಶಿವನು ಅರ್ಧಚಂದ್ರವನ್ನು, ಸರ್ಪಭೂಷಣವನ್ನು ಸಮರ್ಪಿಸಲು ಮಹಾವಿಷ್ಣುವು ಕೌಸ್ತುಭರತ್ನವನ್ನು ತೆಗೆದುಕೊಟ್ಟನು. ಬಳಿಕ ದೇವ ಸಮೂಹದವರು ಪ್ರೀತಿಯುಕ್ತರಾಗಿ ಕಡಕಂಕಣ, ಕುಂಡಲ, ಕೇಯೂರ, ಚೂಡಾಮಣಿ, ಕಿರೀಟಾದಿಗಳನ್ನು ತಂದುಕೊಟ್ಟರು. ಬಳಿಕ ಎಲ್ಲರೂ ಸೇರಿ ಆನಂದ ಭಕ್ತಿತರಾಗಿ ಸರ್ವ ತೇಜೋಮಯವಾಗಿ ಸರ್ವಾಯುಧ ಸಂಪನ್ನವಾಗಿ ಸರ್ವಾಲಂಕಾರದಿಂದ ಒಪ್ಪುತ್ತಿದ್ದ ಆ ಮಹಾದೇವಿಯ ಶರೀರವನ್ನು ಸುಗಂಧ ಪರಿಮಳಯುಕ್ತವಾದ ದಿವ್ಯಾಭರಣ ದುಕೂಲಗಳಿಂದ ಅಲಂಕರಿಸಿ ಕಿರೀಟವನ್ನಿಟ್ಟು ತಲೆಯಲ್ಲಿ ಮಂಗಳಾಕ್ಷತೆಯನ್ನು ಎರಚಿ ಮುತ್ತಿನ ಆರತಿಯನ್ನು ಬೆಳಗಿ ಲೋಕಕಂಟಕನಾದ ಮಹಿಷಾಸುರನನ್ನು ಸಂಹರಿಸಿ ದೇವತೆಗಳ ಸಮೂಹವನ್ನು ಕಾಪಾಡು ಎಂದು ಭಯ ಭಕ್ತಿ ವಿನಯ ಸಂಪನ್ನರಾಗಿ ಬೇಡಿಕೊಂಡರು. ದೇವದುಂದುಬೆಗಳು ಮೊಳಗಿದವು. ಆಕಾಶದಿಂದ ಪುಷ್ಪವೃಷ್ಟಿಯು ಸುರಿಯಿತು. ದೇವತೆಗಳು ಜಯ ಜಯ ಧ್ವನಿ ಮಾಡುತ್ತಿದ್ದರು. ಛತ್ರಚಾಮರಗಳು ಎತ್ತಿ ಹಿಡಿಯಲ್ಪಟ್ಟವು. ವಾದ್ಯ ಸಮೂಹಗಳು ಭೋರ್ಗರೆಯುತ್ತಿದ್ದವು. ದೇವತೆಗಳು ಆನಂದ ಭರಿತರಾಗಿ ಉದ್ಘೋಷಿಸುತ್ತಾ ದಿವ್ಯಾಲಂಕಾರಗಳಿಂದ ಭೂಷಿತವಾದ ಸಿಂಹವನ್ನು ತಂದು ನಿಲ್ಲಿಸಿದರು. ಕೂಡಲೇ ದೇವಿಯು ಹತ್ತಿ ಉಬ್ಬಿ ಬೊಬ್ಬೆಗೆರೆಯುತ್ತಾ ಧನುಷ್ಟಂಕಾರ ಮಾಡಿದ ಮಾತ್ರದಿಂದಲೇ ಲೋಕಗಳು ಕಿವುಡಾದವು. ತ್ರಿಮೂರ್ತಿಗಳು ಬೊಬ್ಬಿರಿದು ಆರ್ಭಟಿಸಿದರು. ಬ್ರಹ್ಮಾಂಡ ಗರ್ಭವೇ ನಿರ್ಭೇದವಾಗುವಂತಿರಲು ದೇವತೆಗಳೆಲ್ಲರೂ ವಿಜಯಾರ್ಥವಾಗಿ ಮಹಿಷಾಸುರನ ಪಟ್ಟಣದ ಮೇಲೆ ದಾಳಿ ಇಡುವುದಕ್ಕೆ ಹೊರಟು ಬರುತ್ತಿದ್ದರು. ಹೀಗೆ ಬರುತ್ತಿರುವ ದೇವಸೇನೆಯ ಆರ್ಭಟವನ್ನು ಕೇಳಿ ಮಹಿಷಾಸುರನ ಪಟ್ಟಣದಲ್ಲಿ ಜನಗಳ ತಂಡವು ಅದುರಿ ಚೆದುರಿತು. ಮಹಿಷಾಸುರನು ಆ ಮಹಾರ್ಭಟವನ್ನು ಕೇಳಿ ಚಿಂತಾಕ್ರಾಂತನಾಗಿ ಆಹಾ, ಇದೇನು ಆಶ್ಚರ್ಯ ಎಂದು ತನ್ನಲ್ಲಿ ತಾನು ಚಿಂತಿಸುತ್ತಿದ್ದನು. ಸುಖ ಸಂತೋಷಗಳಿಂದ ಬಾಳುತ್ತಿದ್ದ ನನ್ನ ಪ್ರಜೆಗಳು ತಲ್ಲಣಿಸುತ್ತಿರುವರು. ರಾಜ್ಯದಲ್ಲಿ ಅಶುಭ ಸೂಚಕಗಳಾದ ದುರ್ನಿಮಿತ್ತಗಳು ಕಾಣಬರುತ್ತಿರುವುದು. ನನಗೂ ಕೂಡ ಭಯಂಕರವಾದ ಭೇರಿ ನಿನಾದವು ಕೇಳಿಬರುತ್ತಿರುವುದು. ಇದೇನು ಆಶ್ಚರ್ಯ! ಇಂದ್ರಾದಿಗಳನ್ನು ಜಯಿಸಿ ದೇವಲೋಕವನ್ನು ಸೂರೆಗೊಂಡು ಲೋಕಪಾಲಕರನ್ನು ಮೂಲೆಗೊತ್ತರಿಸಿ ತ್ರಿಮೂರ್ತಿಗಳನ್ನು ಗೆದ್ದು ನಿಷ್ಕಂಟಕನಾಗಿ ಏಕಚಕ್ರಾಧಿಪತ್ಯದಿಂದ ರಾಜ್ಯವಾಳುತ್ತಿರುವ ನನ್ನಂಥ ಶೂರನ ಮೇಲೆ ದಂಡೆತ್ತಿ ಬರುವ ಹಗೆಗಳಾರು? ನನಗೇನೂ ತಿಳಿಯದಲ್ಲ. ಈಗ ಏನು ಮಾಡಲಿ ಎಂದು ಮಹಿಷಾಸುರನು ಚಿಂತಾಕ್ರಾಂತನಾಗಿ ಕೊರಗುತ್ತಿದ್ದನು. ಹೀಗಿರುವಲ್ಲಿ ಅವನ ಸೇನಾಪತಿಯಾದ ಚಕ್ಷುರನೆಂಬ ರಾಕ್ಷಸನು ಎದ್ದು ನಿಂತು ಕೈ ಮುಗಿದು ಭುಜಗಳನ್ನು ತಟ್ಟಿ ಆರ್ಭಟಿಸುತ್ತಾ, ಸ್ವಾಮಿ, ದಾನವಕುಲ ಶಿಖಾಮಣಿಯಾದ ಮಹಿಷಾಸುರನ ಹೆಸರನ್ನು ಕೇಳಿದ ಮಾತ್ರದಿಂದಲೇ ದೇವತೆಗಳು ಪಲಾಯನ ಮಾಡುತ್ತಿರುವಾಗ ನಮ್ಮ ಮೇಲೆ ದಂಡೆತ್ತಿ ಬರುವ ಶೂರರಾರು? ದೇವತೆಗಳನ್ನಾಗಲಿ ಹರಿಹರ ಬ್ರಹ್ಮರನ್ನಾಗಲಿ ಕ್ಷಣ ಮಾತ್ರದಲ್ಲಿ ಹೊಡೆದೋಡಿಸುವ ಶಕ್ತಿಯು ನನಗುಂಟು. ಇದಕ್ಕಾಗಿ ನೀನು ಚಿಂತೆ ಪಡಬೇಡ. ನನ್ನ ಸಾಮರ್ಥ್ಯವನ್ನಾದರೂ ನೋಡು. ಹಗೆಗಳನ್ನು ಕೊಂದು ಹಾಳು ಮಾಡಿ ಬರಲೇ, ಅಥವಾ ಅಸ್ತ್ರಶಸ್ತ್ರಗಳಿಂದ ಬಡಿದು ಬಾಣಗಳಿಂದ ಬಿಗಿ ಒಡೆಯಿಸಿ ಸೆರೆ ಹಿಡಿದು ತರಲೇ? ಇನ್ನು ಏನು ಮಾಡಲಿ? ಬೇಗ ಹೇಳು. ತಡ ಮಾಡುವುದಕ್ಕೆ ತಕ್ಕ ಸಮಯವಲ್ಲವೆಂದು ಚಕ್ಷುರನು ಬೇಡಿಕೊಳ್ಳುತ್ತಿದ್ದನು. ಎಲೈ ವೃಷಭೇಶ್ವರನೇ, ಸಕಲ ರಾಕ್ಷಸ ಮಂಡಲಿಗೂ ಅಧಿನಾಯಕನಾದ ಈ ಚಕ್ಷುರನೆಂಬುವನು ಮಹಾಬಲಿಷ್ಠನು. ಅಲ್ಲದೆ ಮಹಿಷಾಸುರನಿಗೆ ಮುಖ್ಯ ಪ್ರಧಾನಿ. ತ್ರಿಮೂರ್ತಿಗಳನ್ನು ತಿರಸ್ಕರಿಸುವಷ್ಟು ಶಕ್ತಿಯುಳ್ಳವನು. ಅನೇಕ ಸಂದರ್ಭಗಳಲ್ಲಿ ಹರಿಹರ ಬ್ರಹ್ಮರನ್ನು ನೋಯಿಸಿ ಹಿಮ್ಮೆಟ್ಟಿಸಿರುವನು. ಇಂಥ ಶೂರನಾದ ಸೇನಾ ನಾಯಕನ ಅಪ್ಪಣೆಯಂತೆ ರಾಕ್ಷಸ ಸೈನ್ಯವು ಯುದ್ಧಕ್ಕೆ ಸಿದ್ಧವಾಗಿ ರಣಭೇರಿಯನ್ನು ಹೊಡೆಯಿಸಿತು. ಆಗ ಅವನ ಸೈನ್ಯದಲ್ಲಿ ಅರ್ಧ ಅಕ್ಷೋಹಿಣಿ ಪರಿಮಿತವಾದ ಕಿರೀಟಧರರ ಸೇನೆಯು, ಶತಸಂಖ್ಯೆ ಪರಿಮಿತವಾದ ರಥಗಳು, ಸಹಸ್ರ ಶಂಖ ಸಂಖ್ಯಾತವಾದ ಮದಗಜಗಳು, ಮಹಾಲಕ್ಷ ಸಂಖ್ಯೆಯುಳ್ಳ ಅಶ್ವ ಸಮುದಾಯವೂ ಕೂಡಿ ಉಕ್ಕಿ ಬರುವ ಸಮುದ್ರ ಸಮೂಹದಂತೆ ಯುದ್ಧಕ್ಕೆ ಹೊರಟಿತು. ಈ ಚಕ್ಷುರನ ಸೈನ್ಯಕ್ಕೆ ಸಹಾಯವಾಗಿ ಬಿಡಾಲನ ಜೊತೆಯಲ್ಲಿ 10 ಲಕ್ಷ ಕುದುರೆಗಳು, 100 ಲಕ್ಷ ಪದಾತಿಗಳು, ಸಹಸ್ರ ಲಕ್ಷ ಗಜಗಳು, ಅನೇಕಾನೇಕ ರಥಗಳು ಹೊರಟವು. ಅವನಿಗೆ ಸಹಾಯಭೂತವಾಗಿ ಹರನೆಂಬ ರಾಕ್ಷಸನ ಜೊತೆಯಲ್ಲಿ ಅನೇಕ ಕೋಟಿ ರಥಗಳು, ಬಹುಸಂಖ್ಯಾಕವಾದ ಕುದುರೆಗಳು, ಶತಾಶತ ಪರಿಮಿತವಾದ ಆನೆಗಳು, ಅಗಣಿತವಾಗಿ ಅಸಂಖ್ಯಾತವಾದ ಪದಾತಿಗಳು ಹೊರಟು ಬರುತ್ತಿದ್ದರು.
ಇದನ್ನು ನೋಡಿ ಉದಗ್ರನೆಂಬ ದಳಪತಿಯು 100 ಅಕ್ಷೋಹಿಣಿ ರಾಜರನ್ನು, 12 ಶಂಖ ಪರಿಮಿತವಾದ ಮದ್ದಾನೆಗಳು, 100 ಶಂಖ ಸಂಖ್ಯಾತವಾದ ಜಾತ್ಯಶ್ವಗಳು, 3,000 ಶಂಖ ಪರಿಮಿತವಾದ ಕಾಲಾಳುಗಳು ಹೊರಟರು. ಕಡೆಗೆ ಅಸೀಲೋಮನೆಂಬ ರಾಕ್ಷಸನ ಅಧಿಕಾರಕ್ಕೆ ಒಳಪಟ್ಟ ಯುದ್ಧ ಸಮರ್ಥರಾದ ಕಿರೀಟಧರರು, ಮದಗಜಗಳು, ಜಾತ್ಯಶ್ವಗಳು, ಕ್ರೂರರಾದ ಕಾಲುಬಲದವರು ಒಟ್ಟುಗೂಡಿ ರಣಭೇರಿಯನ್ನು ಬಾರಿಸುತ್ತಾ ಅದರ ಶಬ್ದಕ್ಕೆ ಸರಿಯಾಗಿ ಪಾದಚಲನೆಯನ್ನು ಮಾಡಿಕೊಂಡು ಉತ್ಸಾಹಭರಿತರಾಗಿ ನಿಂತು ದಳಪತಿಯ ಅಪ್ಪಣೆಯನ್ನು ಎದುರು ನೋಡುತ್ತಿದ್ದರು. ಈ ಪ್ರಕಾರವಾಗಿ ಮಹಿಷನ ಸೈನ್ಯದಲ್ಲಿ ಗಣನೆ ಬಾರದಂತೆ ನೆರೆದಿದ್ದ ಕಿರೀಟಧಾರಿಗಳ ಸಂಖ್ಯೆಯು ಸುಮಾರು 1,000 ಮೇಲೆ 700 ಅಕ್ಷೋಹಿಣಿಯಾಗಿದ್ದಿತು. ಇದನ್ನು ನೋಡಿದವರು, ಆಹಾ, ಈ ಮಹಿಷಾಸುರನು ಯಾವ ದೇವರ ವರಬಲದಿಂದ ಇಷ್ಟೊಂದು ಸೈನ್ಯವನ್ನು ಸಂಪಾದಿಸಿದನೋ ಎಂದು ಆಶ್ಚರ್ಯಚಕಿತರಾಗುತ್ತಿದ್ದರು. ಇಂಥ ಸೈನ್ಯವನ್ನು ಹೊರಲಾರದೆ ಭೂಮಿಯು ನಡುಗತೊಡಗಿತು. ಆ ಮಹಾಸೇನೆಯ ಕಾಲಿನಿಂದೆದ್ದ ಧೂಳಿಯು ಆಕಾಶವನ್ನು ಮುಚ್ಚಿ ಸೂರ್ಯ ಚಂದ್ರರ ಗತಿಯನ್ನು ನಿಲ್ಲಿಸಿತು. ಭೇರಿ, ಕಹಳೆ, ಶಂಖ ಮೊದಲಾದ ವಾದ್ಯದವರಿಂದ ಬ್ರಹ್ಮಾಂಡ ಕಟಾಹವೇ ಬಿರಿಯುವಂತಿದ್ದಿತು. ಹೀಗೆ ರಾಕ್ಷಸ ಸೈನ್ಯವು ಮಹಿಷನ ಪಟ್ಟಣದಿಂದ ಹೊರಟು ಬಹಿರಂಗಣಕ್ಕೆ ಬಂದು ನಿಂತಿತು. ಆಗ ರೌದ್ರಾವೇಶದಿಂದ ನೋಡುತ್ತಿದ್ದ ದೇವಿಯು ಎದುರಿಗೆ ಕಾಣಿಸಿದಳು. ಇಂದ್ರನು ದೇವಿಯನ್ನು ವೇದ ಮಂತ್ರಗಳಿಂದ ಹೊಗಳುತ್ತಿರಲು ವಿಷ್ಣು ಬ್ರಹ್ಮರು ಚಾಮರವನ್ನು ಹಿಡಿದು ಬೀಸುತ್ತಿದ್ದರು. ಶಿವನು ಶ್ವೇತಛತ್ರವನ್ನು ಹಿಡಿದಿದ್ದನು. ಚತುರ್ವೇದಗಳು ದೇವಿಯ ಮಹಿಮೆಯನ್ನು ಹೊಗಳಿ ಕೊಂಡಾಡುತ್ತಿದ್ದವು. ಆಗ ಉತ್ಸಾಹಭರಿತಳಾದ ದೇವಿಯು ದುರುಡನಾದ ಮಹಿಷಾಸುರನನ್ನು ಕಂಡು ಉದ್ರಿಕ್ತಳಾಗಿ ಸಾಲಾಗಿರುವ ತನ್ನ ತೋಳುಗಳಲ್ಲಿ ಹಿಡಿದಿರುವ ದಿವ್ಯಾಯುಧಗಳ ಮೂಲಕ ಅಕ್ಷಯ ಬಾಣಗಳನ್ನು ಹೂಡಿ ರಾಕ್ಷಸ ಸೇನೆಯ ಮೇಲೆ ಬಿಟ್ಟಳು. ಆಗ ರಾಕ್ಷಸರು ತಮ್ಮ ಛತ್ರ ಚಾಮರ ಕಿರೀಟಗಳ ಮೇಲೆ ಪುಂಖಾನುಪುಂಖವಾಗಿ ಬಾಣವರ್ಷವು ಸುರಿಯುತ್ತಿರುವುದನ್ನು ನೋಡಿ ಹಾಸ್ಯ ಮಾಡಿ ನಗುತ್ತಾ, ಆಹಾ, ದೇವತೆಗಳು ಒಬ್ಬ ಹೆಂಗಸನ್ನು ಹುಡುಕಿ ನಮಗಿಂತಲೂ ಶಕ್ತಿವಂತಳೆಂದು ತಿಳಿದು ನಮ್ಮ ಮೇಲೆ ಯುದ್ಧಕ್ಕೆ ನಿಲ್ಲಿಸಿರುವರು. ಇವರು ಹೇಡಿಗಳಲ್ಲವೇ? ಹೆಂಗಸನ್ನು ಜಗಳಕ್ಕೆ ಬಿಟ್ಟು ತಾವು ಹಿಂದೆ ನಿಂತು ನೋಡುತ್ತಿರುವ ಈ ಹಂದೆಗಳನ್ನು ನಾವು ಗೆಲ್ಲಲಾರೆವೆ ಎಂದು ಮೂದಲಿಸುತ್ತಾ ಮಹಾದೇವಿಯ ಮೇಲೆ ಬಾಣಗಳ ಮಳೆಯನ್ನು ಸುರಿಸಿದರು. ಸುರಗಿ, ಕುಂತ, ಭಿಂಡಿವಾಳ, ದಂಡ, ಖಡ್ಗಾದಿಗಳ ವೃಷ್ಟಿಯು ದೇವಿಯ ಮೇಲೆ ಪರಂಪರೆಯಾಗಿ ಬಂದು ಬಿದ್ದರೂ ಅದರಿಂದ ಅವಳಿಗೆ ಯಾವ ಬಾಧೆಯೂ ಉಂಟಾಗಲಿಲ್ಲ. ಸಮುದ್ರದ ಮೇಲೆ ಮಂಜು ಮುಚ್ಚಿದಂತೆ ಸಕಲವೂ ವ್ಯರ್ಥವಾಯಿತು. ಆಗ ದೇವಿಯು ನಸುನಕ್ಕು ಬ್ರಹ್ಮಾದಿಗಳನ್ನು ನೋಡಿ, ನೀವು ಈ ರಣರಂಗದಲ್ಲಿದ್ದು ವ್ಯರ್ಥವಾಗಿ ನೋಯಬೇಡಿ. ದೂರವಾಗಿ ನಿಂತು ಯುದ್ಧ ಭೂಮಿಯಲ್ಲಿ ನಡೆಯುವ ಚಿತ್ರ ಚಮತ್ಕಾರಗಳನ್ನು ನೋಡುತ್ತೀರಿ ಎಂದು ಆಜ್ಞಾಪಿಸಿದಳು. ದೇವಿಯ ಅಪ್ಪಣೆಯಂತೆ ದೇವತೆಗಳೆಲ್ಲರೂ ವಿಮಾನಾರೂಢರಾಗಿ ಆಕಾಶದಲ್ಲಿ ನಿಂತು ಆಶ್ಚರ್ಯವನ್ನು ನೋಡುತ್ತಿದ್ದರು. ಆ ಬಳಿಕ ದೇವಿಯು ಸಂತೋಷಭರಿತಳಾಗಿ ರಾಕ್ಷಸ ಪಡೆಯನ್ನು ನೋಡಿ ಕೆರಳಿ ಕೆಂಗಿಡಿಗಳನ್ನು ಸುರಿಸುತ್ತಾ ಕಣ್ಣುಗಳನ್ನು ತೆರೆದು ಕ್ರೂರ ದೃಷ್ಟಿ ಸಹಿತಳಾಗಿ ದಿವ್ಯಾಯುಧಗಳನ್ನು ಪ್ರಯೋಗಿಸಿ ರಾಕ್ಷಸರ ಸೈನ್ಯವನ್ನು ಸದೆಬಡಿದು ಸೈನಿಕರ ಸೊಕ್ಕನ್ನು ಅಣಗಿಸಿ ಆನೆಗಳನ್ನು ಕೊಂದು ರಥಗಳನ್ನು ಮುರಿದು ಕುದುರೆಗಳನ್ನು ಕೆಡವಿ ಕಾಲಾಳುಗಳನ್ನು ಕಾಲನ ವಶ ಮಾಡಿ ರಣಭೂಮಿಯು ಬರಿಯ ಬಯಲಾಗುವಂತೆ ಕ್ಷಣ ಮಾತ್ರದಲ್ಲಿ ಏರ್ಪಡಿಸಿ ಹುಸಿ ನಗೆಯನ್ನು ಬೀರಿ ರಾಕ್ಷಸರನ್ನು ಹಾಸ್ಯ ಮಾಡುತ್ತಾ ಹೂಂಕಾರದಿಂದ ಘರ್ಜಿಸುತ್ತಿದ್ದಳು. ಕೂಡಲೇ ರಾಕ್ಷಸರು ಹೊಸ ಸೈನ್ಯವನ್ನು ಹಣ್ಣಿ ತಂದು ದೇವಿಗೆದುರಾಗಿ ನಿಲ್ಲಿಸಿ, ಎಲೈ ವೀರಭಟರೇ, ಈ ಹೆಂಗಸಿಗೆ ಹೆದರಿ ಹಿಮ್ಮೆಟ್ಟಬೇಡಿ, ವೀರಾವೇಶದಿಂದ ಕಾದಾಡಿ, ಇವಳನ್ನು ಕೊಂದು ರಕ್ತವನ್ನು ಕುಡಿದು ಹರ್ಷದಿಂದ ಹುರಿದುಂಬಿಕೊಂಡು ಹೊಡೆದಾಡಿ ಎಂದು ಹೇಳುತ್ತಿರುವ ಸೇನಾಪತಿಯ ವಾಕ್ಯವನ್ನು ಕೇಳಿ ವೀರಾಧಿ ವೀರರು ಮೊದಲಿಗಿಂತಲೂ ಇಮ್ಮಡಿಯಾಗಿ ಉಬ್ಬಿ ಸೂರ್ಯನನ್ನು ಮುತ್ತುವ ಕತ್ತಲೆಯಂತೆ ಬಹು ಆತುರಭರಿತರಾಗಿ ಕ್ರೂರವಾದ ಆಯುಧ ಸಮೂಹಗಳನ್ನು ಸುರಿದು ಮಳೆಯಂತೆ ಸುರಿಸಿ ದೇವಿಯನ್ನು ಮುತ್ತಿದರು. ವಾಹನವಾದ ಸಿಂಹವನ್ನು ಈಟಿ ಭರ್ಜಿಗಳಿಂದ ತಿವಿದು ನೋಯಿಸಿದರು. ದೇವಿಯು ಕ್ರೋಧಾವಿಷ್ಟಳಾಗಿ ಹಲ್ಲುಗಳನ್ನು ಕಡಿಯುತ್ತಾ ಆರ್ಭಟಿಸಿ ರಾಕ್ಷಸರ ಸೈನ್ಯವನ್ನು ಹೊಕ್ಕು ಏಕಕಾಲದಲ್ಲಿ ತನ್ನ ಮೇಲೆ ಜಗಳಕ್ಕೆ ನಿಂತ ರಕ್ಕಸರ ಬಲವನ್ನು ಕ್ಷಣ ಮಾತ್ರದಲ್ಲಿ ನಿರ್ಮೂಲ ಮಾಡುವೆನೆಂದು ಪ್ರತಿಜ್ಞೆ ಮಾಡಿಕೊಂಡು ಗದೆಯಿಂದ ರಥಿಕರನ್ನು, ಕತ್ತಿಯಿಂದ ಕಾಲಾಳುಗಳನ್ನು, ಈಟಿಯಿಂದ ಮದ್ದಾನೆಗಳನ್ನು, ಭಲ್ಲೆಯಗಳಿಂದ ಕುದುರೆಗಳನ್ನು ಕೊಂದು ಕತ್ತರಿಸಿ ಪುಡಿ ಪುಡಿ ಮಾಡಿ ಭೂಮಿಗುರುಳಿಸಿದಳು. ಉಳಿದ ರಾಕ್ಷಸರ ಮೇಲೆ ಬಾಣಗಳ ಮಳೆಯನ್ನು ಸುರಿಸಿ ಆರ್ಭಟಿಸುತ್ತಿದ್ದಳು. ದೇವಿಯ ಪ್ರಹಾರಗಳನ್ನು ತಡೆಯಲಾರದೆ ರಾಕ್ಷಸ ಸೈನ್ಯದ ವೀರರು ಹೆದರಿ ನಡುಗುತ್ತಾ ಕೆಲವರು ಆಯುಧಗಳಿಂದ ಮರೆ ಮಾಡಿಕೊಂಡರು.
ಇನ್ನು ಕೆಲವರು ಆನೆಗಳ ಮರೆಯಲ್ಲಿ ನಿಂತು, ಹಲವರು ಹದಗೆಟ್ಟು ಮುರಿದು ಹೋದ ರಥಗಳನ್ನು ಆಶ್ರಯಿಸಿದರು. ಉಳಿದವರು ಹೆಣಗಳ ರಾಶಿಯಲ್ಲಿ ಮರೆಯಾದರು. ಇದನ್ನು ಕಂಡು ಮಹಾದೇವಿಯು ಮಹಾಶರಗಳನ್ನು ಹೂಡಿ ಹೊಡೆಯಲು ಗುರಾಣಿಗಳು, ಆನೆ ಕುದುರೆಗಳು, ರಥಗಳು, ರಥಿಕರು ನುಚ್ಚು ನೂರಾಗಿ ನೆಲಕ್ಕೆ ಉರುಳಿದರು. ಸೈನಿಕರು ರಕ್ಷಕರಿಲ್ಲದೆ ನಿರಾಲಂಬರಾಗಿ ದಿಕ್ಕು ತೋರದೆ ಕಂಗೆಟ್ಟು ಓಡಿ ಹೋಗುತ್ತಿರಲು ದಳಪತಿಯಾದ ಚಕ್ಷುರನು ಮುಂದೆ ಬಂದು ತನ್ನ ಸೈನ್ಯದವರಿಗೆ ಧೈರ್ಯವನ್ನು ಹೇಳುತ್ತಾ, ಗಂಡಸರಾಗಿ ಹುಟ್ಟಿ ವೀರಾಧಿವೀರರಾದ ನೀವು ಒಬ್ಬ ಹೆಂಗಸಿಗೆ ಹೆದರಿ ಹಿಮ್ಮೆಟ್ಟಬಹುದೇ? ಹಾಗೆ ಮಾಡಬೇಡಿ. ಧೈರ್ಯವನ್ನು ತಂದುಕೊಂಡು ಉಪಾಯಾಂತರದಿಂದ ಅವಳ ಕಾಲಿಗೆ ಹಗ್ಗವನ್ನು ಹಾಕಿ ಸೆರೆ ಹಿಡಿದು ತನ್ನಿ ಎಂದು ಹೇಳುತ್ತಿರುವಾಗ ಹುರಿದುಂಬಿದ ಪರಾಕ್ರಮದಿಂದ ಅನೇಕ ಕೋಟಿ ರಾಕ್ಷಸ ಪಡೆಯು ದೇವಿಯ ಮೇಲೆ ಬಿದ್ದಿತು. ಆಗ ರಥಗಳಿಂದ ಆನೆಗಳು, ಆನೆಗಳಿಂದ ಕುದುರೆಗಳು, ಕುದುರೆಗಳಿಂದ ಕಾಲಾಳುಗಳು ನುಗ್ಗಿ ಬರುತ್ತಾ ದುಷ್ಟಳಾದ ಈ ಹೆಂಗಸನ್ನು ಕ್ಷಣ ಮಾತ್ರದಲ್ಲಿ ಕೊಂದು ಭೂತಗಳಿಗೆ ಬಲಿ ಇಕ್ಕುವೆವು ಎಂದು ಆರ್ಭಟಿಸುತ್ತಾ ಸುತ್ತಲೂ ಮುತ್ತಿಕೊಂಡು ದೇವಿಯನ್ನು ಹೊಡೆದು ಬಾಣಗಳ ಮಳೆಯನ್ನು ಸುರಿಸುತ್ತಿದ್ದರು. ಹೀಗೆ ಪಟಾಟೋಪದಿಂದ ಆರ್ಭಟಿಸಿ ಅಲೆದಾಡುತ್ತಿದ್ದ ರಾಕ್ಷಸ ಸೈನ್ಯವನ್ನು ನೋಡಿ ಮಹಾದೇವಿಯು ನಸುನಕ್ಕು ಮತ್ತೆ ಕಿಂಚಿದ್ರೋಷವನ್ನು ತಾಳಿ ಭುಜಗಳನ್ನು ಆಸ್ಘಾಲಿಸಿ ಆಯುಧಗಳನ್ನು ತಿರುಗಿಸುತ್ತಾ ಪುಂಖಾನುಪುಂಖವಾಗಿ ರಾಕ್ಷಸರ ಪಡೆಗೆ ಶರವರ್ಷವನ್ನು ಸುರಿಸಿದಳು. ಆಗ ಆ ಬಾಣಗಳು ದಶದಿಕ್ಕುಗಳನ್ನು ವ್ಯಾಪಿಸಿಕೊಂಡು ದಿಗಂತವನ್ನು ಆವರಿಸಿ ಎಲ್ಲಿ ನೋಡಿದರೂ ಬಾಣಮಯವಾದಂತೆ ನಿಬಿಡವಾಗಿ ಹೊಂದಿಕೊಂಡು ದಟ್ಟೈಸಿ ತಟ್ಟಿಡುತ್ತಿದ್ದವು. ಆದರೂ ರಾಕ್ಷಸರ ಸುಳಿವು ಅಲ್ಲಲ್ಲಿ ಕಾಣಬರುತ್ತಿರಲು ದೇವಿಯು ಪಾದಚಾರಿಯಾಗಿ ಹೊರಟು ರಾಶಿ ರಾಶಿಯಾಗಿ ಬಿದ್ದಿರುವ ಬೆಟ್ಟಗಳಂತಿರುವ ಹೆಣದ ರಾಶಿಯ ಮೇಲೆ ಎಡವಿ ಬೀಳುತ್ತಾ ರಾವುತ ಮಾವುತರು ತನಗೆ ಪ್ರತಿಭಟಿಸಿ ಬರುತ್ತಿದ್ದರೂ ಅವರನ್ನು ಲಕ್ಷ್ಯ ಮಾಡದೆ ಶಾರ್ಘ್ಯ ಧನುಸ್ಸನ್ನು ಹಿಡಿದು ಟಂಕಾರವನ್ನು ಮಾಡಿ ಹೆದೆಯನ್ನು ನುಡಿಸುತ್ತಾ ಬಾಣವೃಷ್ಟಿಯನ್ನು ಸುರಿಸಿ ಮಹಾಶೂರರಾದ ಯೋಧರನ್ನು ಸಂಹರಿಸಿ ಅಷ್ಟಕ್ಕೆ ಸಂತುಷ್ಟಳಾಗದೆ ಖಡ್ಗ, ಶೂಲ, ಪರಶು ಮೊದಲಾದ ಕ್ರೂರವಾದ ಆಯುಧಗಳಿಂದ ಹೊಡೆದು ಮಹಿಷಾಸುರನ ಮಹತ್ತಾದ ಸೈನ್ಯವನ್ನು ನಿಮಿಷ ಮಾತ್ರದಲ್ಲಿ ಕೊಂದು ಕೆಡವಿದಳು. ಕೂಡಲೇ ರಣಭೂಮಿಯಲ್ಲಿ ಜೀವ ನದಿಯಂತೆ ಮಹತ್ತಾದ ರಕ್ತ ಪ್ರವಾಹವು ಹರಿಯಿತು. ತಲೆ ಕಡಿದು ಹೋಗಿ ಕೈಕಾಲು ತುಂಡಾಗಿ ಸತ್ತು ಹೋಗಿದ್ದ ಶವಗಳು ಆ ರಕ್ತ ಪ್ರವಾಹದಲ್ಲಿ ತೇಲಾಡುತ್ತಿದ್ದವು. ಸುರಗಿರಿಯಂತೆ ಸುರಿದಿರುವ ಕರುಳಿನ ರಾಶಿಯಿಂದಲೂ ಮಹಾಮೇರುವಿನಂತೆ ಬಿದ್ದಿರುವ ಮಾಂಸ ಖಂಡಗಳಿಂದಲೂ ನಾಗಲೋಕದಂತೆ ಕಾಣುತ್ತಿದ್ದ ನೆಣಗಳಿಂದಲೂ ರಕ್ತ ಪ್ರವಾಹದಿಂದ ನೆನೆದು ಒದ್ದೆಯಾದ ಕೆಸರಿನಿಂದಲೂ ಕೂಡಿ ರಣರಂಗವು ಮಹಾಭಯಂಕರವಾಗಿ ಕಾಣುತ್ತಿದ್ದಿತು. ಅಲ್ಲಲ್ಲಿ ಮುರಿದು ಹೋದ ನೊಗಗಳು, ಹರಿದು ಹೋದ ಪತಾಕೆಗಳು, ತುಂಡಾದ ಸೊಂಡಿಲುಗಳು, ಕಡಿವಡೆದ ಕುದುರೆಗಳು ಕಾಣಬರುತ್ತಿದ್ದವು. ಹೀಗೆ ಆ ಮಹಾಯುದ್ಧದಲ್ಲಿ 1 ಕೋಟಿ ರಾಕ್ಷಸರು ಸತ್ತರೆ 1 ಮುಂಡವು ಕುಣಿಯುತ್ತಿದ್ದಿತು. ಅಂಥ ಮುಂಡಗಳು ಅಸಂಖ್ಯಾತವಾಗಿ ಕುಣಿಯುತ್ತಿರುವಲ್ಲಿ ಸತ್ತ ರಾಕ್ಷಸರ ಸಂಖ್ಯೆಯನ್ನು ಗೊತ್ತು ಮಾಡುವುದಕ್ಕೆ ಸಾಧ್ಯ ಉಂಟೆ ಎನ್ನುವಂತೆ ಆಶ್ಚರ್ಯಕರವಾಗಿದ್ದಿತು. ಹೀಗೆ ಸತ್ತವರಲ್ಲಿ ಕಳೆದುಳಿದ ರಾಕ್ಷಸರು ಭಂಗಪಟ್ಟು ಭಯದಿಂದ ಹಿಮ್ಮೆಟ್ಟಿ ಹೊರಟು ಹೋಗಲು ಆ ರಣಭೂಮಿಯಲ್ಲಿ ಕಾವಲಾಗಿದ್ದ ಭೂತಗಣಗಳು ತಮ್ಮ ತಮ್ಮ ಪಿತೃದೇವತೆಗಳಿಗೆ ಪಿಂಡ ಪ್ರದಾನವನ್ನು ಮಾಡುತ್ತಿದ್ದವು. ಕೆಲವು ಮರಳುಗಳ ತಲೆಬುರುಡೆ ಎಂಬ ಪಾತ್ರೆಯಲ್ಲಿ ರಕ್ತವೆಂಬ ತುಪ್ಪವನ್ನು ತುಂಬಿಕೊಂಡು ನರಗಳೆಂಬ ದರ್ಭೆಯನ್ನು ಹಿಡಿದು ಮಾಂಸ ಖಂಡಗಳಿಂದ ಪಿಂಡವನ್ನು ಮಾಡಿ ತಮಗಿಂತಲೂ ದೊಡ್ಡವರನ್ನು ಕ್ಷಮಿಸಿ ಶ್ರಾದ್ದವನ್ನು ಮಾಡುತ್ತಿದ್ದವು. ಭೂತಗಣಗಳಾದರೋ ಎಲುಬಿನ ಬಾಸಿಗವನ್ನು ಕಟ್ಟಿ ಕರುಳ ಪುಷ್ಪಮಾಲಿಕೆಯ ಹಾಕಿ ನೆಣವೆಂಬ ಎಣ್ಣೆಯನ್ನೊತ್ತಿ ರಕ್ತವೆಂಬ ಜಲದಿಂದ ಸ್ನಾನವನ್ನು ಮಾಡಿಸಿ ಮಿದುಳೆಂಬ ಗಂಧವನ್ನು ತೊಡೆದು ತಮ್ಮ ಬಂಧು ಬಳಗದವರಿಗೆ ಮದುವೆ ಮಾಡುತ್ತಿರುವಂತೆ ಕಾಣಿಸಿತು. ಮುಂಡವನ್ನು ಹಿಡಿದು ಮದ್ದಳೆ ಬಾಜಿಸುತ್ತಾ ಸೊಂಡಿಲನ್ನು ಹಿಡಿದು ಕಹಳೆಯಂತೆ ಊದುತ್ತಾ ರುಂಡಗಳನ್ನು ಶಂಖದಂತೆ ಊದಿ ಶಬ್ದ ಮಾಡುತ್ತಾ ಗೊರಸುಗಳಿಂದ ತಾಳವನ್ನು ಹಾಕುತ್ತಾ ಅನೇಕವಾದ ಭೂತ ಪ್ರೇತ ಪಿಶಾಚಿಗಳು ಬಗೆ ಬಗೆಯಾದ ವೇಷದಿಂದ ಕುಣಿದು ನರ್ತಿಸುತ್ತಿರುವ ನಾಟಕ ಶಾಲೆಯಂತೆ ರಣರಂಗವು ರಂಜಿಸುತ್ತಿದ್ದಿತು. ಇದೇ ತಮಗೆ ತಕ್ಕ ಸಮಯವೆಂದರಿತು ಭೂತಗಣಗಳು ಮಹಾದೇವಿಯನ್ನು ಬಹುಪ್ರಕಾರವಾಗಿ ಹೊಗಳುತ್ತಾ ಪರಮ ಸಂತೋಷದಿಂದ ಮದುವೆ, ಮುಂಜಿ, ಶ್ರಾದ್ದ ಮೊದಲಾದ ಶುಭಾಶುಭ ಕರ್ಮಗಳನ್ನು ಶಾಸ್ತ್ರೋಕ್ತವಾಗಿ ನಡೆಸುತ್ತಿದ್ದವು. ಆಗ ದೇವ ಸಮೂಹವು ಮಹಾದೇವಿಯ ಕಡೆಗೆ ತಿರುಗಿ ಕೈ ಮುಗಿದು ನಮಸ್ಕರಿಸುತ್ತಾ, ದೇವತೆಗಳ ಭಾಗ್ಯಕ್ಕೆ ಜಯಲಕ್ಷ್ಮಿಯಾಗಿಯೂ ರಾಕ್ಷಸರ ವರ್ಗಕ್ಕೆ ಅವಲಕ್ಷ್ಮಿಯಾಗಿಯೂ ಇರುವ ಮಹಾತ್ಮಳೆ, ನಿನಗೆ ಜಯವಾಗಲಿ.
ಲೋಕತ್ರಯದಲ್ಲಿ ನೀನೇ ಸರ್ವೋತ್ತಮಳಾಗಿ ಸಂತತ ಸತ್ಪುರುಷ ಸುಮನಸರನ್ನು ಕಾಪಾಡುತ್ತಿರುವ ಜಗನ್ಮಾತೆ ಜಯ ಜಯ, ಭಕ್ತವತ್ಸಲೆ ಜಯ ಜಯ, ಭವಾನಿ ಜಯ ಜಯ, ಮಹಾದೇವಿಯೇ ಜಯ ಜಯ ಎಂದು ಹೊಗಳುತ್ತಿದ್ದರೆಂದು ನಂದೀಶ್ವರನಿಗೆ ಪರಮೇಶ್ವರನು ಹೇಳಿದನೆಂದು ಸೂತ ಪುರಾಣಿಕನು ಶೌನಕಾದಿಗಳಿಗೆ ನಿರೂಪಿಸಿದನೆಂಬಲ್ಲಿಗೆ ಕಲ್ಯಾಣಪುರಿ ನಿಲಯ ಕವಿನಾಗಶರ್ಮ ಪ್ರಣೀತ ದೇವಿ ಮಹಾತ್ಮೆಯ ವಚನ ಕಾವ್ಯದಲ್ಲಿ 4ನೇ ಅಧ್ಯಾಯಕ್ಕೆ ಮಂಗಳಮಸ್ತು. ಶ್ರೀ ಶ್ರೀ ಶ್ರೀ.